ಅಯ್ಯೋ ಬಂಗಾರಿ, ಇದಕ್ಕೆ ನನ್ನ ಕರೆಸಿದ್ದ? ಹೌದು ಅಕ್ಕ, ನಾವಿದು ಈ ಪ್ಲ್ಯಾನ್ ಮಾಡಲೇಬೇಕು. ಇಲ್ಲಾಂದರೆ ನಾವು ಜೀವನ ಪೂರ್ತಿ ಹಿಂಗೆ ಬರೀ ನೀರಲ್ಲಿ ಅನ್ನ ತಿನ್ಕೊಂಡಿರ್ಬೇಕಾಯ್ತದೆ. ನನಗೆ ಯಾಕೋ ಭಯ ಆಯ್ತದೆ ಕಣ್ ಬಂಗಾರಿ. ಆಮೇಲೆ ಯಾರಿಗಾರು ಗೊತ್ತಾಗ್ಬಿಟ್ರೆ ಬಿಡ್ತಾರ ನಮ್ಮನ್ನ. ಹಂಗೆಲ್ಲ ಏನೂ ಆಗಲ್ಲ ಅಕ್ಕ. ಸರಿ, ಈ ಪ್ಲ್ಯಾನ್ ಎಲ್ಲ ನಿನ್ಗೆ ಹೆಂಗೆ ಉಳಿತು? ನಾನೇ ಯೋಚನೆ ಮಾಡ್ಬೇಕನೇ ಅಕ್ಕ. ಇನ್ನು ಮತ್ತೆ ಮೂರೊತ್ತು ಊಟನೂ ನೆಟ್ಟು ಮಾಡಕ್ಕೆ ಬಿಡೋಕ್ಕಿಲ್ಲ, ಏನಾದರೂ ಮಾಡಲೇಬೇಕಲ್ಲ ಅಂತ ಯೋಚನೆ ಮಾಡ್ತಿದ್ನಾ. ಆವಾಗ ಈ ಐಡಿಯಾ ನನ್ನ ತಲೆಗೆ ಬಂತು. ಅದಕ್ಕೆ ನಾನು ಒಬ್ಬಳೇ ಮಾಡಿದ್ರೆ ಎಷ್ಟಾಗುತ್ತೆ, ನೀವು ನನ್ನ ಜೊತೆ ಕೈ ಜೋಡಿಸಿದ್ರೆ ಈಸಿ ಆಗುತ್ತಲ್ಲ ಅಂದ್ಬಿಟ್ಟು ಅವ್ನು ನಿಮ್ಮನ್ನು ಕರೆಸಿದ್ದು. ಆಹಾ, ಸಿಗಾಕೊಂಡ್ರು ಇಬ್ರು ಸಿಗಾಕೊಳ್ಳೋಣ ಅಂತನಾ? ಅಯ್ಯೋ ಅಕ್ಕ, ನೀವು ಹಂಗೆಲ್ಲ ಯೋಚನೆ ಮಾಡಬೇಡಿ. ಒಂದು ವೇಳೆ ಸಿಗಾಕೊಂಡ್ರು ನಾನು ಒಬ್ಬಳೇ ಮಾಡಿದ್ದು ಅಂತ ಹೇಳ್ತೀನಿ, ನಿಮ್ಮನ್ನು ಸಿಗಾಕ್ಸಲ್ಲ, ಸರಿನಾ? ಹಂಗಾದ್ರೆ ಸರಿ. ಇವಾಗ ಏನು ಮಾಡೋಣ? ಅತ್ತೆಗೆ ನಾನು ನಮ್ಮ ಅವ್ವಂಗೆ ಹುಷಾರಿಲ್ಲ, ಈಗಲೇ ಬರೋಕ್ಕಿಲ್ಲ ಅಂತ ಹೇಳಿದ್ದೆ. ಅತ್ತೆ ಎಲ್ಲೋದ್ರು? ಸಡನ್ನಾಗಿ ಬಂದ್ಬಿಟ್ಟೋಳಲ್ಲ ಅನ್ಕೊಳಲ್ವಾ? ಅದೆಲ್ಲ ಒಂದು ವಿಷಯನಾಕ ಹೇಳಿ ಅವ್ರಿಗೆ. ಅಮ್ಮ ಹುಷಾರಾದ್ರು, ಪಾಪ ತುಂಬ ದಿನ ಆಗಿತ್ತಲ್ಲ ಹೋಗಿ, ಅದಕ್ಕೆ ಬಂದೆ ಅಂತ ಏನಾದರೂ ಹೇಳೋಣ. ಅತ್ತೆ ಇವಾಗ ಬರೋ ಟೈಮ್ ಆಯಿತು. ಈ ಅನ್ನಕ್ಕೆ ಬೇದಿ ಮಾತ್ರೆ ಹಾಕಿದ್ದೀನಿ, ತೊಗೊಂಡೋಗಿ ಕೊಡ್ತೀನಿ. ಆಮೇಲೆ ಅವ್ರು ಬಾತ್ರೂಮ್ಗೆ ಹೋಗಿ ಹೋಗಿ ಸುಸ್ತಾಗಿ ಮಲ್ಕೋತಾರಲ್ಲ, ಅವಾಗ ನಮ್ಮ ಕೆಲಸ ಮುಂದುವರ್ಸೋಣ. ಅಲ್ಲ ಬಂಗಾರಿ, ನನಗೆ ಯಾಕೋ ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಯಾರ ಹತ್ರನಾದ್ರೂ ಸುಳ್ಳು ಹೇಳಿಸ್ಬೇಕು ಅಂದರೆ ಅದು ಹೆಂಗೆ ಸಾಧ್ಯ? ಯಾರಿಗೂ ಗೊತ್ತಿಲ್ಲದೆ ನಾವಿಬ್ಬರು ಏನು ಮಾಡೋದು? ಅಯ್ಯೋ ಅಕ್ಕ, ನೀವು ಯಾಕೂ ತಲೆ ಕೆಡ್ಸ್ಕೊಂಬೇಡಿ, ಎಲ್ಲ ನಾನು ಮಾಡ್ತೀನಿ. ನಿಂಗೆ ಯಾರಾದರೂ ಗೊತ್ತಾ? ಹಾಂ ಗೊತ್ತು. ಆದರೆ ಅತ್ತೆಗೆ ಏನು ಹೇಳೋದು? ನಾವೇ ಕರ್ಕೊಂಬರ್ತೀವಿ ಅಂತ ಹೇಳೋಕ್ಕಾಗುತ್ತಾ? ಅಯ್ಯೋ ಅಕ್ಕ, ನೀವು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ಕೇಳಿ ನಂಗೆ ತಲೆ ಕೆಡಿಸ್ಬೇಡಿ. ಏನೋ ಒಂದು ಮಾಡೋಕ್ಕಾಗುತ್ತೆ ಬಿಡಿ. ಸರಿ ಸರಿ ಆಯಿತು. ಎಲ್ಲ ನೀನೇ ಮಾಡೋದಾದ್ರೆ ನೀನೇ ಮಾಡ್ಬೋದಿತ್ತಲ್ಲ, ನನ್ನ ಯಾಕೆ ಫೋನ್ ಮಾಡಿ ಕರ್ಸ್ಕೊಂಡೆ? ಹಾಂ ಅಕ್ಕ, ನಿಮ್ಗೆ ಆಸೆ ಇಲ್ವಾ ನಾವು ಚೆನ್ನಾಗಿ ಎಲ್ಲರ ಥರ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಇರ್ಬೇಕಂತ? ಯಪ್ಪ, ನಮ್ಮೂರಲ್ಲಂತೂ ಯಾರು ನಾನು ಯಾವೂರಲ್ಲೂ ನೋಡಿಲ್ಲ ನಮ್ಮ ಅತ್ತೆ ಥರ. ಇಷ್ಟೊಂದು ಕಂಜೂಸ್ ಆದರೆ ಹೆಂಗಕ್ಕ? ಹೌದು, ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ? ನನಗೂ ಬೇಜಾರಾಗೇನೆ ನಾನು ನಮ್ಮ ಊರಿಗೆ ಹೋಗಿತ್ತು. ಅಲ್ಲೇ ವಾಸಿ. ನಮ್ಮ ಮನೇಲಿ ಏನಂದರೆ ಏನೂ ಇಲ್ಲ, ನಮ್ಮದು ಚಿಕ್ಕ ಮನೆ, ಹಂಚಿನ ಮನೆಯೇ. ಆದರೂ ನಾವು ಅಚ್ಚುಕಟ್ಟಾಗಿ ಹೊಟ್ಟೆ ತುಂಬ ಊಟ ಮಾಡ್ತೀವಪ್ಪ. ಅಲ್ಲಾದರೂ ಆರಾಮಾಗಿ ತಿನ್ಕೊಂಡಿರೋಣ ಅಂದ್ಬಿಟ್ಟು ಹೋಗಿದ್ದೆ. ಹೌದಾ? ಇನ್ನೇನು ಮಾಡ್ತೀರಾ ಬಿಡಿ. ಇಷ್ಟೆಲ್ಲ ಇದ್ದು ಅತ್ತೆ ಹೆಂಗೆ ಮಾಡ್ತಾರಲ್ಲ, ಛೇ. ಅವ್ರು ಸರಿಯಾಗಿ ಎಲ್ಲರೂ ಥರ ಇದ್ದರೆ ನಾವ್ಯಾಕೆ ಈ ಥರ ಎಲ್ಲ ಮಾಡಬೇಕಿತ್ತು? ನನಗೂ ಅಷ್ಟೇ ಕೋಪ ಬಂದುಬಿಡುತ್ತೆ, ನಮ್ಮ ಊರಿಗೆ ಹೊರಟೋಗ್ಬಿಡೋಣ ಅಂತ ಅನಿಸುತ್ತೆ. ಆದರೆ ಏನು ಮಾಡೋದು, ನಮ್ಮ ಅವ್ವ ಹೋದರೆ ಬೈತಾಳೆ. ಏನಾದರೂ ಗಂಡನ ಮನೇಲೇ ಇರಬೇಕು, ಗಂಡನ ಮನೇಲೇ ಇರಬೇಕು ಅಂತ ಬೈತಾಳೆ ಅಂದ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ ಅಷ್ಟೇ. ನಮ್ಮವ್ವನು ಹಂಗೇನೆ, ಯಾಕವ ಇಲ್ಲೇ ಇದ್ದೀವಿ ನೋಡಿದ್ರೆ ಆಡ್ಕೋತಾರೆ, ಹೋಗು ಗಂಡನ ಮನೆಯಲ್ಲ ಕಷ್ಟ ಸುಖನೋ, ಹಂಗೋ ಬಾಳ್ಕೊ ಹೋಗವ, ನಾನು ಎಷ್ಟು ದಿನ ಇದ್ದನು ಅಂತ ಏನೇನೋ ಹೇಳ್ತಿತ್ತು. ನಾನೇ ಹೋಯ್ತೀನಿ ಇರವ ಅಂದ್ಬಿಟ್ಟು ನಮ್ಮ ಅವ್ನಿಗೆ ಎದುರಿಸ್ಕೊಂಡು ಸುಮ್ಮನೆ ಇದ್ದೆ ಅತ್ತಾಗೆ. ಎಲ್ಲರೂ ಅಡುಗೆ ಮಾಡಿ ಅಂದರೆ ಇಷ್ಟ ಬಂದಂಗೆ ಮಲಿಕಳುವೆ, ಹೋಟೆಲ್ ಗಿಟ್ಲು ತರ್ಸ್ಕೊಂಡು ತಿನ್ನುವೆ. ಅಯ್ಯೋ ಹೌದು ಅಕ್ಕ, ಮಾಡ್ಬೋದಾದ್ರೆ ಎಷ್ಟು ದಿನ ಹಂಗೆ ಇರೋಕ್ಕಾಗುತ್ತೆ? ಅದಕ್ಕೆ ನಾವೊಂದು ಪರ್ಮನೆಂಟ್ ಸೊಲ್ಯೂಷನ್ ಹುಡ್ಕೋಬೇಕು. ಆದರೂ ಅದು ಹೆಂಗೆ ಪರ್ಮನೆಂಟ್ ಆಗುತ್ತೆ? ಅತ್ತೆಗೇನಾದ್ರೂ ಅದೆಲ್ಲ ಸುಳ್ಳು, ನನಗೇನೂ ಆಗಲ್ಲ, ನಾನು ಸಾಯಲ್ಲ ಅಂತ ಗೊತ್ತಾದ್ಮೇಲೆ ಮತ್ತೆ ಹಳೆ ಚಾಳಿನೇ ಕಂಟಿನ್ಯೂ ಮಾಡಿಬಿಟ್ರೆ? ಅಯ್ಯೋ ಅಕ್ಕ, ನೀವೆಲ್ಲದಕ್ಕೂ ಅಡ್ಬಾಯ್ ಹಾಕ್ಬಿಡಿ. ಫಸ್ಟ್ ಮಾಡೋಣ, ಆಮೇಲೆ ನೋಡೋಣ ಬಿಡಿ. ಸರಿ, ನಾನು ಇಲ್ಲಿ ಇದನ್ನ ಇಟ್ಟಿರ್ತೀನಿ, ನೋಡ್ಕೊಳ್ಳಿ, ಆಮೇಲೆ ಬೇರೆ ಯಾರಾದರೂ ತಿನ್ಬಿಟ್ಟರು. ಸರಿ ಆಯಿತು. ಇವು ಅಕ್ಕ ಮಾಡಿ. ಅಯ್ಯೋ ಮಾಡ್ತೀನಿ ಬಿಡು. ಆಮೇಲೆ ಏನು ಸಾರು? ಅತ್ತೆ ಯಾವಾಗಲೂ ಉಪ್ಸಾರು ಮಾಡು ಅಂತಿದ್ರಿ, ಇವತ್ತು ಏನೋ ಸ್ಪೆಷಲಾಗಿ ಮಾಡಿಬಿಟ್ಟಿದ್ವಿ. ಅಯ್ಯೋ ಏನಿಲ್ಲ ಅಕ್ಕ, ಟೊಮೊಟೊ ಹುಳಿ ಥರ ಮಾಡಿದೆ ಅಷ್ಟೇ. ಬಂಗಾರಿ ಬಂಗಾರಿ, ಅತ್ತೆ ಬಂದ್ರೇನು? ಇಲ್ಲೇ ಮುಚ್ಚಿಡ್ತೀನಿ, ಊಟ ಹಾಕ ಬಂದಾಗ ಇದೇನು ತೊಗೊಂಡೋಗಿ ಕೊಡ್ತೀನಿ. ಸರಿ ಬಾ, ನಾನು ಬಂದಿರೋದು ಗೊತ್ತೇ ಇಲ್ಲ ಅವ್ರಿಗೆ. ಕೃಷ್ಣ, ನೀನು ಯಾವಾಗ ಬಂದೆ? ಅತ್ತೆ ನಾನು ಬೆಳಗ್ಗೆ ತಾನೇ ಬಂದೆ. ಚೆನ್ನಾಗಿದ್ದೀರಾ? ಚೆನ್ನಾಗಿರೋದಿರಲಿ. ಎಷ್ಟು ದಿನ ಆಗಿತ್ತು ನೀನು ಹೋಗಿ? ಇವತ್ತು ಬಂದಿದ್ಯಲ್ಲ? ಅಯ್ಯೋ ಅತ್ತೆ, ನಮ್ಮ ಉಂಗು ಸರಿಲ್ಲ ಕಣತೆ, ಪಾಪಚೆ. ಎದ್ದಿ ಅಡುಗೆ ಮಾಡ್ಕೊಂಡು ಉಣ್ಣೋಕೋದಿತ್ತಿಲ್ಲ, ಹಂಗಂಗೆ ಮನೆ ಕಳು. ಅದಕ್ಕೆ ಹೊಸಿ ಸುಮಾರಾಗ ಆಗಕಂಟ ಇರೋದು ಅಂದ್ಬಿಟ್ಟಂಗಿದ್ದೆ. ಹೇಳಿಲ್ವಾ ನಮ್ಮ ಉಂಗು ಸರಿಲ್ಲ ಅಂತ? ಸರಿ ಸರಿ. ಯಾವಾಗ ಬಂದೆ? ನಾನು ಬೆಳಗ್ಗೆನೆ ಬಂದೆ ಕಣತೆ. ಇವಾಗ ಸೊಸಿ ಎದ್ದು ಓಡಾಡ್ತಿತ್ತು, ಚೆನ್ನಾಗಿತ್ತ ನಮ್ಮವ್ವ. ಮಾಡ್ಕವ ಪಾಪ, ನಾನು ಸುಮಾರು ದಿನ ಆಯ್ತು ಬಂದು ಹೋಯ್ತೀನಿ ಅಂದ್ಬಿಟ್ಟು ಬಂದೆವು ಆ ಥರ ಬಸ್ಗೆನೆ. ಪಾಪ ವೆಣ್ ಬಂಗಾರಿ ಒಬ್ಳೆ ಮಾಡಬೇಕು ಎಲ್ಲನೂ. ನೀನು ಹೋಗಲ್ಲಿ ಕೂತಿದ್ದಲ್ಲ? ಆಯ್ತು ಬಿಡತ್ತೆ, ಬಂದಿನಲ್ಲ ಈಗ. ಸರಿ ಬಂಗಾರಿ, ಏನು ಮಾಡಿದೆ ಅಡುಗೆಯ? ಅನ್ನ ಸಾರು ಕಣತೆ, ಟೊಮೊಟೊ ಹುಳಿ ಮಾಡಿದ್ದೆ. ಟೊಮೊಟೊ ಹುಳಿ ಯಾಕೆ ಮಾಡೋಕ್ಕೋಗಿದೆ? ಹಸಿ ಟೊಮೊಟೆನು ಬೇಕಾ? ಮನೆ ಜನಕ್ಕೆಲ್ಲ ಟೊಮೊಟೊ ಹುಳಿ ಮಾಡ್ತೀನಂದ್ರೆ? ಅಯ್ಯೋ ಅತ್ತೆ, ನಿಂಗಮ್ಮ ಕೊಟ್ಟಿದ್ರಲ್ಲ ಟೊಮೊಟೆನು ಜಾಸ್ತಿ ಇದ್ವಲ್ಲ, ಇನ್ನು ಕೊಳ್ತಾಯ್ತವೆ ಅಂದ್ಬಿಟ್ಟು ಮಾಡಿದೆ. ಯಾಕೆ ಕೊಳ್ತದವು? ಫ್ರಿಜ್ಗೆ ಹಾಕಿ ಮಡಗಬೇಕಿತ್ತು. ಆದರೂ ಜಾಸ್ತಿ ದಿನ ಮಡಗಿದ್ರೆ ಅಲ್ಲೂ ಕೊಳ್ತಾಯ್ತವಲ್ಲತ್ತೆ, ಅದಕ್ಕೆ ಹಂಗೆ ಹಾಕ್ತೆ. ಜಾಸ್ತಿ ನೀರು ಬಿಟ್ಟು ಮಾಡೀನಿ ಕಂದ್ಬಿಡಿ, ಜಾಸ್ತಿ ಟೊಮೊಟೆನ ಹಾಕಿಲ್ಲ. ಸರಿ ಸರಿ ಆಯಿತು, ಹೋಗು ಹಿಕ್ಕ ಬರೋಗುಸ್ಯ. ತಗೋಬತ್ತೀನಿ. ಏನು ಸರಿಲ್ಲ ನಿಮ್ಮ ಅವಂಗೆ? ಅದೇ ಕಣತ್ತೆ ಮಾಮೂಲಿ, ಒಂದು ವಾರ ಜ್ವರ ಹೊಡೆದ್ಬಿಟ್ವಾ, ಫುಲ್ಲು ಸುಸ್ತು. BP ಎಲ್ಲ ಲೋ ಆಗ್ಬಿಟ್ಟಿತ್ತು, ಏನು ವಾಂತಿ ಬೇದಿ ಎಲ್ಲ ಆಗ್ಬಿಟ್ಟಿತ್ತು. ನನಗಂತೂ ಭಯನೇ ಆಗ್ಬಿಟ್ಟದು, ಅಯ್ಯೋ ಉಳ್ದೊಳೆ ಇಲ್ಬೇಕನವ ಅಂತ. ಆಮೇಲೆ ನಿಧಾನಕ್ಕೂ ಸರ ಆದ್ಲು. ಈಗ ಹಂಗೋ ಮಾಡ್ಕವ ಚೆನ್ನಾಗಿದೆಯಲ್ಲ ಅಂದ್ಬಿಟ್ಟು ಅವತ್ತರನೇ ಎದ್ದು ಬಂದೆ. ಇನ್ನೊಸಿ ದಿನ ಇದ್ಬಿಟ್ಟು ಬರುವೆ ಹುಷಾರಾಗಿಲ್ಲ ಅಂದರೆ. ಇಲ್ಲ ಪರವಾಗಿಲ್ಲ, ಈಗ ಮಾಡ್ಕೊಂತೀನಿ ಹೋಗವ ಅಂತು, ಅದಕ್ಕೆ ಬಂದೆ. ಮಾವ? ಅಯ್ಯೋ ನಿಮ್ಮ ಮಾವ ನನಗೇನವ ಗೊತ್ತು, ಆ ಥರ ಬಂದಿಲ್ವ ಮನೆಗೆ? ಇನ್ನಲ್ಲಿದ್ದನು ಹೋಟ್ಲು ತ ಕೂತಿರ್ತಾನೆ. ತಗೊಳ್ಳಿಯತ್ತೆ, ಊಟ ಮಾಡಿ. ನೀವು ಮಾಡಿದ್ರಾ? ಮುಖನತ್ತೆ ನಮ್ದೇ ಆಯ್ತು, ನೀವು ಮಾಡಿ. ಅದೇವ ಬಂದಿದ್ದ ಬಂಗಾರಿ? ಇಲ್ಲ ಅತ್ತೆ, ನೀವು ಹೋದ್ಮೇಲೆ ಯಾರು ಬಂದಿಲ್ಲ. ಸರಿ ಸರಿ. ಏನವ ಇಷ್ಟು ಚೆನ್ನಾಗಿ ಮಾಡಿದಿ ಸಾರ? ಇಷ್ಟು ಮಂದಕ್ಕದೆ ಟೊಮೆಟೊ ಹುಳಿ ಅಂತಿದೆ, ಕಾಯಿಗೆ ಆಡ್ಸೋದಿದ್ಯಾ? ಇಲ್ಲ ಕಣತೆ.
ಇಷ್ಟೊಂದು ಸಾಮಾನಾಕ್ ಮಾಡಿದ್ಯಲ್ಲವ ಸಾರ ಜಾಸ್ತಿ ಏನೂ ಹಾಕಿಲ್ಲ ಚೆನ್ನಾಗದ ಸಾರು ಚೆನ್ನಾಗಿ ಮಾಡಿದ್ಯಲ್ಲ ಹೆಚ್ಚಕ್ಕೆ ಸಾಮಾನು ಹಾಕ್ಬಿಟ್ಟಿದ್ದಿ ಹಂಗೆಲ್ಲ ಹಾಕಾರ ಉಳಿಸ್ಬೇಕು ಹೊಸಸಿ ಹಾಕೊಂಡು ಹಿಂಗಾದ್ರೆ ಉದಾರ ಅದದ ಮನೆ ಬರೀ ಚೆನ್ನಾಗಿ ತಿನ್ಕ ಇದ್ರೆ ಆದ್ರೂ ಬಿಡು ಏನಿಲ್ಲ ಚೆನ್ನಾಗದೆ ಸಾರು ಬೇಡಿ ಮಾತ್ರ ಹಾಕಿನಲ್ಲ ಅದಕ್ಕೆ ಚೆನ್ನಾಗಿರ್ಬೇಕು ಸಾರು ಊಟ ಮಾಡಿ ಹೆಚ್ಚಕ್ಕೆ ಕಾಯಿಸಿದ್ಯಾ ಸಾರ ಊಟನತ್ತೆ ಇನ್ನೇನು ಒನ್ ಟೈಮ್ಗೆ ಮಾಡೋಕ್ಕದ ಪದೇ ಮಾಡೋಕ್ಕದ ಅಂದ್ಬಿಟ್ಟು ಮಧ್ಯಾಹ್ನಕ್ಕೆ ರಾತ್ರಿಗೆ ಬೆಳಿಗ್ಗೆಗೂ ಇದೆ ಆಯ್ತದ ಕಣತ್ತೆ ಜಾಸ್ತಿ ನೀರು ಹಾಕಿ ಮಾಡೀನಿ ಸರಿ ಒಳ್ಳೆ ಕೆಲಸ ಮಾಡಿದ್ವಿ ಬಿಡು ಅನ್ನ ಬಿಸಿ ಅನ್ನ ಇರಂಗದೆ ಹ್ಞೂ ಅತ್ತೆ ಬೆಳಿಗ್ಗೆ ರಾತ್ರಿದೆಲ್ಲ ಊಟ ಮಾಡಿದ್ದು ಬೆಳಿಗ್ಗೆನೇ ಖಾಲಿ ಆಯ್ತು ಈಗ ಮಧ್ಯಾಹ್ನಕ್ಕೆ ಅನ್ನ ಮಾಡಿದ್ನಲ್ಲ ಬಿಸಿ ಆಗೈತೆ ಈಗಲೂ ಸಂದಿಕ್ಕೂ ಅದೇ ಅನ್ನನೇ ಮಾಡ್ಬಿಟ್ಟಿದ್ಯಾ ಮುದ್ದೆ ಗಿದ್ದೆ ಮಾಡ್ಬೇಕು ಸಂದಿಕ್ಕೆ ಎಷ್ಟು ಮಾಡಿದ್ದಿ ಜಾಸ್ತಿ ಮಾಡಿದ್ಯಾ ಇಲ್ಲ ಅತ್ತೆ ಮುದ್ದೆ ಮಾಡ್ತೀನಿ ಒಂದು ಸ್ವಲ್ಪ ಮಿಕ್ಕತ್ತದ ಅಷ್ಟೇ ಇನ್ನೊಂದು ಸ್ವಲ್ಪ ಅನ್ನ ಹಾಕನತ್ತೆ ಬೇಡ ಇದು ಉಣ್ತೀನಿ ಸುಮ್ಮನಿರು ಸರೋಜಾ 1,000 ರೂಪಾಯಿ ಕಾಸು ಕೊಡ್ಬೇಕಿತ್ತು ಕೊಟ್ಲ ತಂದು ಹ್ಞೂ ಅತ್ತೆ ತಂದು ಕೊಟ್ರು ಹೋಗ್ಬೋದಿದೆ 2 ತಿಂಗಳಾಯ್ತು ಬಡ್ಡಿ ಕೊಟ್ಟಿದ್ದಿಲ್ಲ 5,000 ಇಸ್ಕೊಂಡು ಅದಕ್ಕೆ ನೀನು ಸಸೆ ಕೈಲಿ ನಿಮ್ಮ ಮನೆಗೆ ತಂದು ಕೊಡ್ತೀನಿ ಹೋಗು ಅಂದ್ಬಿಟ್ಟು ಹೇಳಿಲ್ಲ ಅದಕ್ಕೆ ಕೇಳಿದೆ ಎಷ್ಟು ಕೊಟ್ಟಿದ್ದೆ 1,000 ರೂಪಾಯಿ ಕೊಟ್ಲಾ ಕೊಟ್ಟರು ಮಡ್ಗೇನಲ್ಲಿ ಸರಿ ಅಕ್ಕ ಬರೋಗು ಇನ್ನೊಬ್ಳು ಕೇಳಿದಲ್ಲಿ 1,000 ರೂಪಾಯಿ ಇದ್ರೆ ಕೊಡು 100 ರೂಪಾಯಿ ಸೇರ್ಸ್ಕೊಡ್ತೀನಿ ಅಂತ ಅವ್ಳಿಗೆ ಕೊಡ್ತೀನಿ ಕೊಡು ಹೋಗ್ತಾರೋಗು ಅನ್ನ ಸಾಕು ನೀರು ತರೋಗು ಅಷ್ಟನ್ನು ತಗೊಬಂಗೆಯ ಕೇಳಿದ್ಲು ಕೊಡ್ತೀನಿ ಇನ್ನೊಂದು ವಾರ ಬಿಟ್ಕೊಂಡು 100 ರೂಪಾಯಿ ಸೇರಿಸ್ಕೊಟ್ಟಳಂತೆ 1,000 ರೂಪಾಯಿಗೆ ಸರಿ ಆಯ್ತು ಸರಿ ನಾನು ಹಂಗೆ ಕೊಟ್ಬಿಟ್ಟು ಹೋಯ್ತೀನಿ ತೋಟದಕ್ಕೆ ಇನ್ನು ಸಂದೇನೆ ಬರೋದು ಈಗೇನು ಇಬ್ರು ಇದ್ದೀರಲ್ಲ ನೀನು ಒಬ್ಳೆ ಅಂದ್ಬಿಟ್ಟು ಪಾತ್ರೆ ಗಿತ್ರ ಬಲಿ ಕೊಡ್ತಿದ್ದೆ ಇಬ್ರು ಇದ್ದೀರಲ್ಲ ಮಾಡ್ಕೊಳ್ಳಿ 7 ಗಂಟೆಗೆ ಬರ್ತೀನಿ ನಾನು ಹೊಸಿ ಕೆಲಸ ಅದೇ ಆಳ್ಗೆ ಹಾಕಿ ದುಡ್ಡು ಕೊಟ್ಟು ಮಾಡಿಸೋದು ನಾನೇ ಮಾಡ್ತೀನಂತೆ ಸರಿ ಅತ್ತೆ ಆಯಿತು ಸರಿ ಬರ್ತೀನಿ ಊಟ ಮಾಡೋಕ್ಕೆ ಅಂತಾನೆ ಬಂದಿದ್ದು ಹೊಟ್ಟೆಸ್ಬಿಟ್ಟಿತ್ತು ಹಬ್ಬ ಸದ್ಯ ಅತ್ತೆಗೊಂದು ಚೂರು ಗೊತ್ತಾಗ್ಲಿಲ್ಲ ಎಲ್ಲನೂ ಊಟ ಮಾಡ್ಕೊಂಡ್ರು ಯಾಕಂದ್ ಬಂಗಾರಿ ಮಾತ್ರೆದು ಟೇಸ್ಟು ಗೊತ್ತಾಯ್ಕಿಲ್ವಾ ಇಲ್ಲ ಕನಕ ಜಾಸ್ತಿ ಸಾರು ಬಿಟ್ಕೊಟ್ಟಿದ್ನಲ್ಲ ಅತ್ತೆ ಏನು ಮಾತ್ರೆದೊಂದು ಗೊತ್ತಾಗ್ತದ ಅದೇ ಒಂದು ಟೇಸ್ಟ್ ಅಂದ್ಕೊಂಡು ತಿನ್ಬಿಟ್ಟವ್ರೆ ಬೇದಿ ಮಾತ್ರೇನೂ ಹಾಕೊಟ್ಟಿವಿ ಅವ್ರು ಬರೋ ಸಂಜೆ ಅಂದ್ರಲ್ಲ ಅಲ್ಲೇ ಓಡಾಡಾರೇನೋ ಅಲ್ವಾ ಗೊತ್ತಿಲ್ಲ ಬರ್ಬೋದೇನೋ ಅನ್ಕೋತೀನಿ ಹೆಂಗೋ ನಾವು ಅನ್ಕೊಂಡಂಗೆ ಆಯ್ತಲ್ಲ ಸಾಕು ಬಿಡಿ ಆದರೂ ನನಗೂ ಸ್ವಲ್ಪ ಭಯ ಆಯ್ತೈತೆ ಏನು ಮಾಡೋದು ಮುಂದೆ ನೋಡ್ಕೊಳ್ಳೋಣ ಅಯ್ಯೋ ನೀನೇ ಭಯ ಆಯ್ತದೆ ಅಂದರೆ ನನಗೂ ಭಯ ಆಯ್ತದೆ ಕಂದ್ ಬಂಗಾರಿ ಅಯ್ಯೋ ಅಕ್ಕ ನಾನು ಆಗಲೇ ನಿಮ್ಗೆ ಹೇಳಿಲ್ವಾ ನಾನು ಸಿಕ್ಕಾಕೊಂಡು ನಿಮ್ಮನ್ನ ಸಿಕ್ಕಾಕ್ಸಲ್ಲ ಸರಿನಾ ಹ್ಞೂ ಕಣವ ಹಂಗೇನಾರಾದ್ರೆ ನಂಗೆ ಏನೋ ಗೊತ್ತೇ ಇಲ್ಲ ಅಂತ ಹೇಳ್ಬಿಡ್ತೀನಿ ಆಯ್ತಾಯ್ತು ಸಾಂಬಾರು ಚೆನ್ನಾಗಿ ಮಾಡಿದ್ದೀನಿ ಟೊಮೆಟೊ ಹುಳಿನ ಬನ್ನಿ ತಿನ್ನೋಣ ನಾನು ಚಿಪ್ಸ್ ತರಿಸ್ಕೊಂಡಿದ್ದೆ ಬನ್ನಿ ಊಟ ಮಾಡೋದ ಸರಿ ಬಾ ನನಗೂ ಹೊಟ್ಟೆ ಸಿತೈತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ